ಅರ್ಜುನ ಆನೆ ಅಂತ ಹೇಳಿದ್ರೆ ಅದೇನೋ ಒಂದು ರೀತಿಯಾದ ಬಾಂಧವ್ಯ. ಆದ್ರೆ ಅರ್ಜುನ ಆನೆಯ ಸ್ಮಾರಕ ನಿರ್ಮಾಣಕ್ಕೆ ಹಣವನ್ನ ವಸೂಲಿ ಮಾಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಮೈಸೂರಿನ ನವೀನ್ HN ಎಂಬಾತನಿಂದ ಕಲೆಕ್ಷನ್ ಮಾಡಲಾಗ್ತಾ ಇದೆ. ಮೈಸೂರಿಗರಿಗಂತೂ ಅರ್ಜುನ ಆನೆ ಅಂತ ಹೇಳಿದ್ರೆ ಏನೋ ಒಂದು ರೀತಿಯಾದ ಬಾಂಧವ್ಯ. ಈ ಯುವಕ ನವೀನ್ ಅಕೌಂಟ್ಗೆ ಲಕ್ಷ ಲಕ್ಷ ಹಣ ಬರ್ತಾ ಇದೆಯಂತೆ. ವಾಟ್ಸ್ಆಪ್ ಗ್ರೂಪ್ ಅನ್ನ ಕ್ರಿಯೇಟ್ ಮಾಡಿಕೊಂಡು ಹಣಕ್ಕಾಗಿ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾನಂತೆ ಈತ. ಅರ್ಜುನ ಪಡೆ ಎಂಬ ವಾಟ್ಸ್ಆಪ್ ಗ್ರೂಪ್ ಅನ್ನ ಕ್ರಿಯೇಟ್ ಮಾಡಿ ಅರ್ಜುನ ಆನೆಯ ಸ್ಮಾರಕಕ್ಕೆ ಹಣ ವಸೂಲಿ ಮಾಡ್ತಾ ಇದ್ದಾರಂತೆ. ನಿಮ್ಮ ಬೆಂಬಲ ಬೇಕು ಅಂತ ಹಣ ಕೇಳ್ತಾ ಇದ್ದಾನೆ ಯುವಕ ನವೀನ್ ವಿರುದ್ಧ ಸಕಲೇಶಪುರದಲ್ಲಿ ಜನಾಕ್ರೋಶ ವ್ಯಕ್ತವಾಗಿದೆ. ಅರ್ಜುನ ಆನೆಯ ಸ್ಮಾರಕ ನಿರ್ಮಾಣಕ್ಕೆ ಹಣ ವಸೂಲಿ ಈ ರೀತಿ ಯಾರಾದ್ರೂ ಮಾಡಿದ್ದೇ ಆದಲ್ಲಿ ಅದಕ್ಕಿಂತ ನೀಚ ಕೆಲಸ ಇನ್ನೊಂದಿಲ್ಲ ಅಂತ ಅನ್ಸುತ್ತೆ. ಯಾಕೆಂದ್ರೆ ಕೇವಲ ಮೈಸೂರು ಸ್ವಲ್ಪ ಜಾಸ್ತಿ ಇರಬಹುದು, ಆದರೆ ಕರ್ನಾಟಕದ ಜನರ ಭಾವನೆಗಳ ಜೊತೆ ಅರ್ಜುನ ಬೆರೆತು ಹೋಗಿದ್ದಾನೆ. ಸೊ ಹಾಗಾಗಿ ಆತನ ಸ್ಮಾರಕಕ್ಕೆ ಹಣ ವಸೂಲಿ ಮಾಡ್ತಾರೆ ಅಂತ ಹೇಳಿದ್ರೆ ಅದಕ್ಕಿಂತ ನೀಚ್ ಕೆಲಸ ಇನ್ನೊಂದು ಇದೆಯಾ ಅಂತ ಅನ್ಸುತ್ತೆ. ಅದನ್ನ ನೋಡಿ, ಜನ ಯಾವುದ್ರಲ್ಲೂ ಬಿಡೋದಿಲ್ಲ, ಎಲ್ಲಾದ್ರೂ ದುಡ್ಡು ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ. ಸದ್ಯ ಸಕಲೇಶಪುರದಲ್ಲಿ ಜನಾಕ್ರೋಶ ವ್ಯಕ್ತವಾಗ್ತಾ ಇದೆ. ಈ ವಿಚಾರವಾಗಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಸ್ಮಾರಕ ಮಾಡೋದಕ್ಕೆ ಕಲ್ಲನ್ನ ಕೂಡ ಕಳಿಸ್ಕೊಡ್ಲಾಗಿತ್ತು. ವಾಟ್ಸ್ಆಪ್ ಗ್ರೂಪ್ನ ಚಾಟ್ಗಳನ್ನು ಗಮನಿಸ್ತಾ ಇದ್ದೀರಿ. ಎಷ್ಟಾಗುತ್ತೋ ಅಷ್ಟು ಜನ ಕೂಡ ಸಹಾಯ ಮಾಡ್ತಾ ಇದ್ದಾರೆ. ಲಕ್ಷಾಂತರ ರೂಪಾಯಿ ಹಣ ಈಗ ನವೀನ್ ಅಕೌಂಟ್ಗೆ ಹೋಗ್ತಾ ಇದೆ ಅಂತ ಸಕಲೇಶಪುರದಲ್ಲಿ ಜನಾಕ್ರೋಶ ವ್ಯಕ್ತವಾಗಿದೆ. ಕಂಪ್ಲೇಂಟ್ ಕೊಟ್ಟು ನಿನ್ನ ಕರ್ಕೊಂಡು ಬಂದು ಕೂರಿಸಿ ಸಾರ್ವಜನಿಕರ ಹಣನ ಕಕ್ಕಬೇಕು, ಆ ತರ ನಾನು ಮಾಡೇ ಮಾಡ್ತೀನಿ ಅಂತೇಳಿ ಈ ಮುಖಾಂತರ ನಿನಗೆ ತಿಳಿಸ್ತೀನಿ. ಅದರಲ್ಲೂ ಸಹ ನನಗೆ ನೀನು ಫೋನ್ ಮಾಡಿ ಹೇಳ್ತೀಯ, ನಿಮಗೆ ಸಕಲೇಶಪುರದವರಿಗೆ ತಾಕತ್ತಿಲ್ಲ, ನಾನು HD ಕೋಟೆಯಿಂದ ಬಂದ್ಬಿಟ್ಟು ಸ್ಮಾರಕನ ಕಟ್ತಾ ಇದ್ದೀನಿ ಅಂತೀಯ. ಸಕಲೇಶಪುರದ ಯಾವನೋ ಗಂಡ್ಸಲ್ಲ ಅಂತ ತಿಳ್ಕೊಬೇಡ. ತೊಡೆ ತಟ್ಟಿ ನಿಲ್ತೀವಿ ಸಕಲೇಶಪುರದವರು. ಮಲ್ನಾಡಿಗರು ಸೌಮ್ಯ ಸ್ವಭಾವ, ಆದ್ರೆ ಆ ಸೌಮ್ಯ ಸ್ವಭಾವನ ನೀನು ಕೆದಕದಕ್ಕೆ ಬರ್ಬೇಡ. ಯಾಕೆಂದ್ರೆ ಪ್ರತಿಯೊಬ್ಬನು ಮಲೆನಾಡಿಗ ಯೋಧನೆ, ಮನೆಗೊಬ್ಬ ಯೋಧ ಹುಡ್ತಾನೆ. ನಾವು ಕಾಡಾನೆ ಜೊತೆ ಜೀವನ ಮಾಡ್ತಾ ಇರೋದು. ನಿಂತರ ಯಾವ್ದೋ ಕಟ್ಟಾಕಿರೋ ಆನೆಗಳ ಜೊತೆ ಹೋಗ್ಬಿಟ್ಟು ವಿಡಿಯೋ ಮಾಡ್ಕೊಂಡು ಫೋಸ್ ಕೊಟ್ಕೊಂಡು ಆನೆ ತೋರಿಸ್ಕೊಂಡು ದುಡ್ಡು ಮಾಡೋ ಜನ ನಾವಲ್ಲ. ಕಂಪ್ಲೇಂಟ್ ಕೊಟ್ಟು ನಿನ್ನ ಪ್ರತಿನಿಧಿ ಸಚಿನ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಚಿನ್, ಗುಡ್ ಮಾರ್ನಿಂಗ್. ಅರ್ಜುನ ಆನೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಭಾವನೆಗಳ ಜೊತೆ ಬೆರ್ತ್ ಹೋಗಿರುವಂತಹ ಒಂದು ಆನೆ ಅಂತ ಹೇಳ್ಬೋದು. ಅದನ್ನ ಆನೆ ಅನ್ನೋದಕ್ಕಿಂತನೂ ಪ್ರಾಣಿ ಅಂತಾನೂ ಕರೆಯೋದಕ್ಕೆ ಮನ್ಸು ಬರಲ್ಲ. ಯಾಕೆಂದ್ರೆ ಅರ್ಜುನ ಅಷ್ಟು ಇಷ್ಟ ಆಗಿದ್ದ. ಅರ್ಜುನನ ಸಾವಿತ್ತಲ್ಲ, ಅದು ಇಡೀ ಕರ್ನಾಟಕವನ್ನೇ ಒಂದ್ ರೀತಿ ಶೋಕದಲ್ಲಿ ಮುಳುಗಿಸಿತ್ತು. ಸೊ ಅರ್ಜುನನ ಸ್ಮಾರಕ ವಿಚಾರದಲ್ಲಿ ಹಣ ವಸೂಲಿ ನಡೀತಾ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಏನ್ ಕಥೆ ಇದು? ಖಂಡಿತ ಸಿಂಧೂರ, ಏನು ಹಾಸನ ಜಿಲ್ಲೆಯ ದಬ್ಬಳ್ಳಿ ಕಟ್ಟೆಯ ಬಳಿ ಅರ್ಜುನ ಕಾಡಾನೆ ಕಾರ್ಯಾಚರಣೆ ವೇಳೆಯಲ್ಲಿ ಅರ್ಜುನ ಸಾವನ್ನಪ್ತಾನೆ. ಇದಾದ ಬಳಿಕ ಸಾಕಷ್ಟು ಜನ ಅರ್ಜುನ ಸಾವನ್ನಪ್ಪಿದ ನಂತರ ಸಾಕಷ್ಟು ಜನ ಆ ಒಂದು ಸ್ಮಾರಕ ಇಲ್ಲೇ ಆಗ್ಬೇಕು, ಅಂದ್ರೆ ಅರ್ಜುನ ಎಲ್ಲಿ ಸಾವನ್ನ ಹೊಂದ್ತಾನೆ ಆ ಒಂದು ಸ್ಥಳದಲ್ಲೇ ಸ್ಮಾರಕ ಆಗ್ಬೇಕು ಅಂತ ಹೇಳಿ ಸಾಕಷ್ಟು ಜನರು ಒತ್ತಾಯ ಕೂಡ ಮಾಡ್ತಾರೆ. ಅದೇ ರೀತಿ ಏನು ನಟ ಆಗಿರ್ತಕ್ಕಂಥ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಕೂಡ ಆ ಒಂದು ಏನು ಸ್ಮಾರಕ ನಿರ್ಮಾಣಕ್ಕೆ ನಾನು ಸಹಾಯ ಮಾಡ್ತೀನಿ ಅಂತ ಹೇಳ್ತಾ ಇದ್ರು. ತಮ್ಮ ಫೇಸ್ಬುಕ್ ಗಳಲ್ಲಿ, ಟ್ವಿಟರ್ ನಲ್ಲೂ ಕೂಡ ಪೋಸ್ಟ್ ಮಾಡಿದ್ರು. ಇದಾದ ಬೆನ್ನಲ್ಲೇ ಅವರ ಅಭಿಮಾನಿಗಳು ಒಂದಷ್ಟು ಜನರು ಸೇರಿ ದರ್ಶನ್ ಅವರೇ ಕೊಡಿಸಿದ್ದು ಕಲ್ಲು ಅಂತ ಹೇಳ್ಬಿಟ್ಟು ಕಳೆದ ವಾರ ಅಷ್ಟೇ ಆ ಒಂದು ಸಮಾಧಿಗೆ ತಲುಪಿಸ್ತಾರೆ, ಕಲ್ಲನ್ನ ತಲುಪಿಸ್ತಾರೆ. ಆದ್ರೆ ಇದರಿಂದ ಅರಣ್ಯ ಇಲಾಖೆಯವರಿಗೆ ಮಾಹಿತಿ ಇಲ್ದಲೇನೆ ಏಕಾಏಕಿ ಕಲ್ಲುಗಳನ್ನ ತಂದಿರ್ತಾರೆ. ಹಾಗಾಗಿ ನಾವೇ ಆ ಒಂದು ಸ್ಮಾರಕನ ಮಾಡ್ತೀವಿ, ಹಾಗಾಗಿ ನಮ್ಗೆ ಯಾರ ಸಹಾಯ ಬೇಡ ಅಂತ ಹೇಳ್ಬಿಟ್ಟು ಅರಣ್ಯ ಇಲಾಖೆಯವರು ಹಣನ ರಿಟರ್ನ್ ಮಾಡ್ತಾರೆ. ನವೀನ್ ಎಂಬಾತನ ಖಾತೆಗೆ ಹಣವನ್ನ ಹಾಕ್ತಾನೆ. ಆದ್ರೆ ಇದೆಲ್ಲದರ ನಡುವೆ ಈಗ ಒಂದಷ್ಟು ಚರ್ಚೆ ನಡೀತಿರ್ತಕ್ಕಂಥದ್ದು, ಅರ್ಜುನನ ಹೆಸರು ಹೇಳ್ಕೊಂಡು ಕೆಲವರು ಅಭಿಮಾನಿಗಳು, ದರ್ಶನ್ ಅಭಿಮಾನಿಗಳು ಹಣ ವಸೂಲಿಗೆ ಇಳಿದಿದ್ದಾರೆ ಅಂತ ಹೇಳ್ಬಿಟ್ಟು ಮಲೆನಾಡಿಗರು ಆಕ್ರೋಶ ಹೊರ ಹಾಕ್ತಿರ್ತಕ್ಕಂಥದ್ದು. ಯಾಕೆಂದ್ರೆ ಮಲೆನಾಡಿಗರು ಸ್ವಾಭಿಮಾನಿಗಳು, ನಾವು ಸೌಮ್ಯ ಸ್ವಭಾವದ, ಆದ್ರೆ ಸಿಡಿದೆದ್ದು ನಿಂತ್ರೆ ಇಂತಹ ನೂರಾರು ಸ್ಮಾರಕಗಳನ್ನು ಕೂಡ ಮಾಡಿಸ್ತೀವಿ, ನಮ್ಗೆ ಮಾಡುವಂತಹ ತಾಕತ್ತಿದೆ. ಯಾರೋ ಅದು ಹಣ ಸಹಾಯ ಕೇಳ್ಕೊಂಡು ಈ ಅರ್ಜುನನ ಹೆಸರಲ್ಲಿ ಒಂದಷ್ಟು ಜನ ಹಣನ ವಸೂಲಿ ಮಾಡ್ತಿದ್ರೆ. ಹೀಗಾಗಿ ಇವರ ವಿರುದ್ಧ ಕಠಿಣ ಕ್ರಮ ಆಗ್ಬೇಕು ಅಂತ ಹೇಳ್ಬಿಟ್ಟು ಆಕ್ರೋಶನ ಕೂಡ ಹೊರ ಹಾಕ್ತಿರ್ತಕ್ಕಂಥದ್ದು. ಯಾಕೆಂದ್ರೆ ಅರ್ಜುನ ಅಂದ್ರೆ ಕೇವಲ ಅದೊಂದು ಆನೆ ಆಗಿರ್ಲಿಲ್ಲ, ಸಾಕಷ್ಟು ಜನರ ಪ್ರೀತಿನ ಗಳಿಸಿತ್ತು. ಯಾಕೆಂದ್ರೆ 8 ಬಾರಿ ದಸರಾ ಅಂಬಾರಿಯನ್ನ ಹೊತ್ತು ತಾಯಿ ಚಾಮುಂಡೇಶ್ವರಿ ದರ್ಶನವನ್ನ ಕೋಟ್ಯಾಂತರ ಜನರಿಗೆ ಅರ್ಜುನ ಮಾಡ್ತಿತ್ತು. ಹೀಗಾಗಿ ಆ ಅರ್ಜುನನ ಮೇಲೆ ಸಾಕಷ್ಟು ಅಭಿಮಾನ ಇರೋದ್ರಿಂದ ಅಲ್ಲಿ ಸ್ಮಾರಕ ಆಗ್ಲೇಬೇಕನ್ನೋದು ಎಲ್ಲರ ಉದ್ದೇಶ. ಆದ್ರೆ ಧನ್ಯವಾದ ಸಚಿನ್ ತಮ್ಮೆಲ್ಲ ಮಾಹಿತಿಗಾಗಿ. ನಮ್ಮ ಜೊತೆಗೆ ಅಲ್ಲಿನ ಸ್ಥಳೀಯರು ಸಾಗರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಾಗರ್, ನಮಸ್ತೆ.
ನಮಸ್ತೆ ಮೇಡಮ್. ನಮಸ್ತೆ ಸಾಗರ್. ಈಗ ಅರ್ಜುನ ಅಂತ ಹೇಳಿದ್ರೆ ಬಹಳ 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 ಒಂದ್ ರೀತಿ ಇಮೋಷನಲ್ ಆಗಿ ಅಟ್ಯಾಚ್ಮೆಂಟ್ ಇರುವಂತ, ಯಾಕೆಂದ್ರೆ ನಾನು ಕೂಡ ಮೈಸೂರವಳು. ಸೊ ಅರ್ಜುನ ಅಂಬಾರಿ ಹೊರೋದನ್ನ ಸಾಕಷ್ಟು ಬಾರಿ ನೋಡಿರೋರು, ಆತನ ಆ ಗಾಂಭೀರ್ಯ ನಡೆ ಎಲ್ಲವನ್ನು ಕೂಡ. ಆದ್ರೆ ಆತ ತೀರ್ ಹೋದಾಗ್ಲೂ ಅಷ್ಟೇ ನೋವಾಗಿತ್ತು. ಈಗ ಆತನ ಸ್ಮಾರಕದ ವಿಚಾರವಾಗಿ ನಡೀತಾ ಇರುವಂತಹ ಈ ಚೀಪ್ ಟ್ರಿಕ್ಸ್ ಬಗ್ಗೆ ಬಹಳ ನೋವಾಗ್ತಾ ಇದೆ. ಏನ್ ಹೇಳ್ತೀರಿ ನೀವು? ಮೇಡಮ್, ಅರ್ಜುನ ಮತ್ತೆ ಜನಸಾಮಾನ್ಯರ ಮಧ್ಯೆ ಭಾವನಾತ್ಮಕ ಸಂಬಂಧಗಳು ನೀವು ಹೇಳ್ದಂಗೆ. ಈಗ ಅರ್ಜುನನ ಹೆಸರು ಹೇಳಿದ ತಕ್ಷಣ ಯಾರು ಬೇಕಿದ್ರು ಕೈಲಾದಷ್ಟು ಸಹಾಯ, ಭಿಕ್ಷುಕರು ಸಹ 5 ರೂಪಾಯಿ 10 ರೂಪಾಯಿ ಕೊಡ್ತಾರೆ ಮೇಡಮ್. ಕರೆಕ್ಟ್ ಕರೆಕ್ಟ್. ಯಾಕೆಂದ್ರೆ ಅರ್ಜುನನ್ನ ನಾವು ಆನೆ ಅಂತ ನೋಡಲ್ಲ, ದೇವ್ರು ಅಂತ ನೋಡುವಂತ ಒಂದು ಭಾವನೆ ಇದೆ. ಆದ್ರೆ ಆ ಅರ್ಜುನನ ಹೆಸರು ಹೇಳ್ಕೊಂಡು ಇವತ್ತು ಸತ್ತಂತ ಅರ್ಜುನನ ಆನೆ ಹೆಸರಲ್ಲಿ ದಂಧೆ ಮಾಡೋದು ನಮ್ಮ ಮನಸ್ಸಿಗೆ ಭಾರಿ ಬೇಜಾರಾಗಿದೆ. ಯಾರು ಮಾಡ್ತಾ ಇದಾರೆ ಅಂತ ನಿಮ್ಮ ಆರೋಪ ಇದು ವಿಚಾರವನ್ನ? ಮೇಡಮ್, ಇವಾಗ ಅರ್ಜುನ ಪಡೆ ಅಂತ ಒಂದು ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಮಾಡ್ಕೊಂಡು ಆದ್ರೆ ನವೀನ್ ಅನ್ನೋ ವ್ಯಕ್ತಿ ಹೇಗ್ ಗೊತ್ತಾಯ್ತು ಈ ತರ ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಆಗಿದೆ, ಈ ರೀತಿ ಎಲ್ಲ ನಡೀತಾ ಇದೆ ಅಂತ ಹೇಗ್ ಗಮನಕ್ಕೆ ಬಂತು ನಿಮ್ಗೆ? ಮೇಡಮ್, ನಾವು ಸ್ಟಾರ್ಟಿಂಗ್ ನಮ್ಗೆ ಇದು ಯಾವ್ದು ಗಮನದಲ್ಲಿರ್ಲಿಲ್ಲ. ಓಕೆ. ನಮ್ಗೆ ದರ್ಶನ್ ಸರ್, ಚಿತ್ರನಟ ದರ್ಶನ್ ಸರ್ ಅವರು ಅರ್ಜುನನ ಸ್ಮಾರಕನ ಕಟ್ಟಿಸ್ಕೊಡ್ತಾರೆ ಅಂತೇಳಿ ವಿಷಯ ಬರುತ್ತೆ. ವಾಟ್ಸಪ್ ಫೇಸ್ಬುಕ್ ಅಲ್ಲೆಲ್ಲ ಬರುತ್ತೆ. ನಾವಿಲ್ಲಿ ಸ್ಥಳೀಯರು, ನಮ್ಗೇನು ವಿಷಯ ಗೊತ್ತಿರಲ್ಲ. ಬೆಳಗಿನ ಜಾವ 5:30 6 ಗಂಟೆಯಲ್ಲಿ ಬಂದು ಕಲ್ಲೇನೋ ತಗೊಂಡ್ ಬಂದು ಅರ್ಜುನನ್ ಸಮಾಧಿ ಹತ್ರ ಹೋಗ್ತಾರಂತೆ. ಎಲ್ಲ ನಾವು ಫೇಸ್ಬುಕ್ ಅಲ್ಲಿ ನೋಡ್ತೀವಿ ಮೇಡಮ್ ಇದನ್ನ. ನಮಗೆ ಗೊತ್ತಿಲ್ಲ ಸ್ಥಳೀಯವಾಗಿ ಇದು ಯಾವ ತರ ಅಂತ ಹೇಳಿ. ಆಮೇಲೆ ಎಲ್ಲ ನೋಡಿದಾಗ ದರ್ಶನ್ ಅವರು ಕಲ್ ಕೊಟ್ಟು ಕಳ್ಸಿದ್ದಾರೆ ಅಂತ ಹೇಳಿ ನವೀನ್ ಎಂಬ ಯುವಕ ತಗೊಂಡ್ ಬಂದಿದ್ದಾನೆ ಅಂತ ಹೇಳಿ ಅರಣ್ಯ ಇಲಾಖೆಯವ್ರು ಹೇಳ್ತಾರೆ. ಸರಿ ಸರ್, ದರ್ಶನ್ ಅವ್ರು ಕೊಟ್ಟಿರಕ್ಕಲ್ವಾ, ಅದನ್ನ ಇಲಾಖೆಯವರು ವಶಪಡಿಸ್ಕೊಳ್ತಾರೆ. ಯಾಕೆಂದ್ರೆ ಇದು ಮೊದಲು ರಿಸರ್ವ್ ಫಾರೆಸ್ಟ್ ಮೇಡಮ್. ಇದು ಅರ್ಜುನನ್ ಸಮಾಧಿ ಪರ್ಮಿಷನ್ ತೆಗೆದುಕೊಳ್ಬೇಕಾಗತ್ತೆ. ಮೊದಲು ಈ ಫಾರೆಸ್ಟ್ ಇಲಾಖೆ ಪರ್ಮಿಷನ್ ತಗೋಬೇಕು. ಗ್ರಾಮ ಪಂಚಾಯತಿಯವರ ಅಧ್ಯಕ್ಷರು ಇರ್ತಾರೆ, ಸ್ಥಳೀಯ ಗ್ರಾಮಸ್ಥರು ಇರ್ತಾರೆ, ಅವ್ರ ಪರ್ಮಿಷನ್ ತಗೋಬೇಕು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಸ್ಥಳೀಯ ಶಾಸಕರು ಸಿಮೆಂಟ್ ಮಂಜಣ್ಣ ಇರ್ತಾರೆ, ಅವ್ರ ಗಮನಕ್ಕೂ ಬಂದಿಲ್ಲ, ಅವ್ರ ಪರ್ಮಿಷನ್ ತಗೊಂಡಿಲ್ಲ. ಯಾಕೆಂದ್ರೆ ಒಂದು ಕ್ಷೇತ್ರ ಅಂದ್ರೆ ಜನಪ್ರತಿನಿಧಿ ಇರ್ತಾರೆ, ಸ್ಥಳೀಯ ಶಾಸಕರೇ ನಮ್ಗೆ. ಸೊ ಫೈನಲಿ ಏನ್ ಹೇಳ್ತೀರಾ ಸಾಗರ್, ಈ ರೀತಿ ದಂಧೆಗಿಳಿದವ್ರಿಗೆ, ವಸೂಲಿಗಿಳಿದಂತವ್ರಿಗೆ ಏನ್ ಹೇಳ್ತೀರಿ? ಮೇಡಮ್, ಇದನ್ನ ಇವಾಗ ಅಕೌಂಟ್ ಫ್ರೀಸ್ ಮಾಡ್ಬೇಕು. ಆ ನವೀನ್ ಎಂಬ ವ್ಯಕ್ತಿ ಅಕೌಂಟ್ ಫ್ರೀಸ್ ಮಾಡ್ಬೇಕು. ಅವ್ರ ಖಾತೆಯಲ್ಲಿ ಎಷ್ಟು ಟ್ರಾನ್ಸಾಕ್ಷನ್ ಆಗಿದೆ ನೋಡಿ, ಅದಷ್ಟು ಸರ್ಕಾರ ಮುಟ್ಗೋಲ್ ಹಾಕ್ಬೇಕು. ಈಗ ನಾನು ನಮ್ಮ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡಕ್ ಹೋಗ್ತಾ ಇದೀನಿ. ಇವಾಗ ನಾವು ನಮ್ಮ ಮಲ್ನಾಡ್ ರಕ್ಷಣಾ ಸೇನೆ ಸಂಘಟನೆಯವರೆಲ್ಲ ಕೊಡ್ತೀವಿ. ಸರ್ಕಾರ ಇದನ್ನ ಮುಟ್ಗೋಲ್ ಹಾಕ್ಬೇಕು. ಇವನಿಗೆ ಅಧಿಕಾರ ಕೊಟ್ಟವ್ರು ಯಾರು? ಈ ವ್ಯಕ್ತಿಗೆ ಅರ್ಜುನನ ಹೆಸರಲ್ಲಿ ಕಲೆಕ್ಷನ್ ಮಾಡೋದಿಕ್ಕೆ ಕರೆಸಿ ತನಿಖೆ ಮಾಡಿ ಇವನಿಗೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಬೇಕು. ಯಾಕೆಂದ್ರೆ ಅರ್ಜುನನ ಹೆಸರಲ್ಲಿ ಇವನಂತ ಇನ್ನೂ 10 ಜನ ನವೀನ್ ಹುಟ್ಕೊಳ್ತಾರೆ, ದಂಧೆ ಮಾಡ್ತಾರೆ. ಆಲ್ ರೈಟ್ ಸಾಗರ್, ಥ್ಯಾಂಕ್ ಯು ಪವರ್ ಟಿವಿ ಜೊತೆ ಮಾತನಾಡಿದಕ್ಕಾಗಿ.